ಪಾನಿಪುರಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ, ನಂದಂತ್ರಿ ಫೇವ್ರೇಟ್ ರೀ ಪಾನಿಪುರಿ. ಇವತ್ತಿನ ವಿಡಿಯೋದಾಗ ಕ್ರಿಸ್ಪಿ ಇರುವಂಥ ಪುರಿ, ಅದ್ರ ಜೊತೆ ಸ್ಪೈಸಿ ಪಾನಿ ಮತ್ತು ಆಲೂ ಮಸಾಲ ರೆಸಿಪಿ ಹೇಳ್ತೀನಿ. ಈ ಪುರಿ ರೆಸಿಪಿ ಏನೈತಲ್ಲ ಅಗದಿ ಸಿಂಪಲ್ ಮತ್ತು 100% ಪರ್ಫೆಕ್ಟ್ ರೆಸಿಪಿ ರೀ ಇದೆ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ, ಎಂಡ್ವರೆಗೂ ನೋಡಿರಿ. ಬರ್ರಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಪುರಿ ಮಾಡೋದು ಹೇಳ್ತೀನಿ. ನಾನಿಲ್ಲೇ ರವೆ ತೊಗೊಂಡೇನಿ ರೀ. ಇದು ಬೊಂಬೆ ರವೆ ಅಂತ ಹೇಳ್ತಾರಲ್ಲ, ಅದು ಸ್ವಲ್ಪ ಸಣ್ಣ ರವೆನ ಯೂಸ್ ಮಾಡಿರಿ. ನಾನು 1.25 ಕಪ್ನಷ್ಟು ಹಾಕ್ಕೊಳತ್ತೀನಿ. ಅಂದರೆ ಅರ್ಧ ಅಂದರೆ 1.5 ಕಪ್ಗಿನ್ನ ಒಂದು ಸ್ವಲ್ಪ ಜಾಸ್ತಿ ರವೆ ತೊಗೊಂಡೆ ನಾನು. ಈಗ ಇದ್ರೊಳಗೆ ನೋಡಿರಿ, ಇಲ್ಲಿ 1/4 ಕಪ್ನಷ್ಟು ಬಿಸಿ ಬಿಸಿ ಎಣ್ಣೆ ಹಾಕ್ಕೊಳಕತ್ತೀನಿ. ಇಷ್ಟ ಆಯಿಲ್ ಹಾಕೋರಿ, ಇದು ಮೆಷರ್ಮೆಂಟ್ ಕರೆಕ್ಟ್ ಐತಿ. ಆಮೇಲೆ ಈ ಥರ ಪುರಿಗೆ ಏನೈತಲ್ಲ ಜಾಸ್ತಿ ಆಯಿಲೂ ಆಗಬಾರ್ದು, ಆಮೇಲೆ ಆಯಿಲ್ ಕಡಿಮೆನೂ ಆಗಬಾರ್ದು. ಸೊ ನೋಡಿರಿ, ಈ ಥರ ಹಾಕ್ಕೊಂಡು 1 ರೌಂಡ್ ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಕು. ಕರೆಕ್ಟ್ ಅಳತಿಲೇ ಇಟ್ಟು ಮಾಡಿರಿ ನೀವು. ಪುರಿ ಮಾತ್ರ 100% ಕ್ರಿಸ್ಪಿ ಇರ್ತಾವೆ, ಆಮೇಲೆ ಉಬ್ಬಿದ ಪುರಿ ರೆಡಿ ಆಗ್ತಾವೆ. ಈ ಥರ ಫಸ್ಟ್ ಡ್ರೈ ಮಿಕ್ಸ್ ಮಾಡ್ಕೋತೇನೆ ನಾನು. ಈಗ ನೆಕ್ಸ್ಟ್ ಬಿಸಿ ನೀರು ಹಾಕ್ಕೊಂಡು ನಾದ್ಕೋತೀನಿ. ಅಂದ್ರೆ ಉಗುರು ಬೆಚ್ಚನ ನೀರು ರೀ, ಕುದಿಯೋಂಥ ನೀರೇನು ಹಾಕ್ಕೊಳ್ಳೋ ಜರೂರತ್ತಿಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾದ್ಕೋಬೇಕು. ನಿಮಗೆ ತೋರಿಸ್ತೀನಿ ನಾದಿ ಆಗಿಂದ ಇದ್ರ ಕನ್ಸಿಸ್ಟೆನ್ಸಿ ಹೆಂಗಿರ್ತೈತೆ ಅಂತ. ಇವತ್ತಿನ ಪುರಿ ಏನೈತಲ್ಲ, ನಾನು ಬರೀ ರವೆ ಯೂಸ್ ಮಾಡೀನಿ. ಪಾನಿಪುರಿಗೆ ಏನು ಪುರಿ ಮಾಡ್ತೇವಲ್ಲ, ಭಾಳಷ್ಟು ವೆರೈಟೀಸ್ ಇದಾವೆ ರೀ, ಮಾಡ್ಬೋದು, ಭಾಳ ರೆಸಿಪೀಸ್ ಇದ್ದಾವೆ. ಇವತ್ತಿನ ಮಾತ್ರ ನಾನು ಬರೀ ರವೆ ಯೂಸ್ ಮಾಡೀನಿ. ಕೆಲವೊಂದು ಟೈಮ್ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಯೂಸ್ ಮಾಡಿ ಮಾಡ್ತಾರೆ. ಬಟ್ ಅದು ಪ್ರೊಸೀಜರೇ ಬೇರೆ ಆಗ್ತೈತಿ, ಆ ರೆಸಿಪಿನೇ ಬೇರೆ ಆಗ್ತೈತಿ. ನಿಮಗೆ ಮತ್ತೆ ನೆಕ್ಸ್ಟ್ ಬರುವಂಥ ವೀಡಿಯೋಸ್ ಒಳಗೆ ಆ ಥರನೂ ಪುರಿ ಮಾಡಿ ತೋರಿಸ್ತೇನೆ ನಾನು. ಆಮೇಲೆ ಸಿಂಪಲ್ ಮತ್ತು ಪರ್ಫೆಕ್ಟ್ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಸೊ ನೋಡಿರಿ, ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಮೆತ್ತಗನ ನಾದ್ಕೋಬೇಕು. ಆಮೇಲೆ ನೋಡಿರಿ, ನಾನು ಯಾವ ಥರ ನಾದತ್ತೇನೆ ಅದೇ ಥರ, ಅಂದ್ರೆ ಅಂಗೈ ಹಚ್ಚಿ ಇದನ್ನು ಮಿದ್ದಕ್ಕೆ ಹೋಗ್ಬಾರ್ದು. ಜಸ್ಟ್ ಹಿಟ್ಟನ್ನು ಫಿಂಗರ್ ಟಿಪ್ಸ್ಲೇ ಕಲಿಸ್ಕೊಂಡು ನಾದ್ಕೊಂಡು ರೆಡಿ ಮಾಡ್ಬೇಕು. ಚಪಾತಿ ಹಿಟ್ಟೇನು ನಾದ್ತೀವಲ್ಲ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ರವೆ ಏನೈತಲ್ಲ ಜಾಸ್ತಿ ನೀರು ಅಬ್ಸಾರ್ಬ್ ಮಾಡ್ಕೋತೈತಿ, ಹೀಗಾಗಿ ಮೆತ್ತಗನೇ ಇರಲಿ. ಇದನ್ನೊಂದು 1/2 ಅವರ್ ರೆಸ್ಟ್ ಮಾಡಕ್ಕೆ ಬಿಡಬೇಕು. 1/2 ಅವರ್ ಆಗಿಂದ ಮತ್ತೊಮ್ಮೆ ಮಿದ್ಕೋಬೇಕ್ರಿ. ಇದನ್ನು ಎಷ್ಟು ಆಕೈತೆ ನೋಡಿ ಅಷ್ಟು ಮಿದ್ಕೊಂಡ್ರೆ ಈ ಹಿಟ್ಟು ಸಾಫ್ಟ್ ಆಗ್ತೈತಿ. ಸೊ ಪುರಿ ಚಲೋ ಬರ್ತಾವೆ. ಆಮೇಲೆ ಇದು ಮೆತ್ತಗನೇ ಇರಲಿ ರೀ. ಅಕಸ್ಮಾತ್ ನೀವು ರೆಸ್ಟ್ ಮಾಡಕ್ಕೆ ಬಿಟ್ಟು ಆಗಿಂದನೂ ಸ್ವಲ್ಪ ಗಟ್ಟಿಯಾಗಿತ್ತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಮೆತ್ತಗೆ ಮಾಡ್ಕೊರಿ. ಈ ಥರ ಬರೀ ರವೆ ಯೂಸ್ ಮಾಡಿ ನೀವು ಪುರಿ ಮಾಡಾಕತ್ತೀರಿ ಅಂತಂದರೆ ಈ ಹಿಟ್ಟಿನ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಇರಬೇಕು ರೀ. ಭಾಳ ಗಟ್ಟಿ ಆಯ್ತಂತಂದ್ರೆ ಪುರಿ ಫುಲ್ ಗಟ್ಟಿ ಆಗಿಬಿಡ್ತಾವೆ. ಹಿಟ್ಟು ಓವರ್ ಆಗಿ ಮೆತ್ತಗೆ ಆಯ್ತಂತಂದ್ರೆ ಪುರಿ ಸಿಕ್ಕಾಪಟ್ಟಿ ಆಯಿಲ್ ಅಬ್ಸರ್ವ್ ಮಾಡ್ಕೋತಾವೆ, ಜಸ್ಟ್ ಮುಟ್ಟಿರೆ ಮುರಿದು ಬಿಡ್ತಾವೆ ರೀ ಪುರಿ ಅವ. ಸೊ ನೋಡಿರಿ, ನಾನು ಒಂದು ಟೈಮ್ ಹಚ್ಚಿ ಒಂದು 20 to 25 ಮಿನಿಟ್ಸ್ ಈ ಹಿಟ್ಟನ್ನ ಮಿದ್ಕೊಂಡೀನಿ. ನೋಡಿರಿ, ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ರೀ ಇದಕ್ಕೆ. ಆಮೇಲೆ ನೀವು ಸ್ವಲ್ಪ ಹೊತ್ತು ಮತ್ತೆ ಇಟ್ರೂ ಈ ಹಿಟ್ಟು ಮತ್ತು ಫುಲ್ ಗಟ್ಟಿಯಾಗಿಬಿಡ್ತೈತಿ. ಆ ಟೈಮ್ ಏನು ಮಾಡಿರಿ, ಇನ್ನೊಂದು ಸ್ವಲ್ಪ ನೀರು ಚುಮುಕ್ ಹೊಡೆದ ಮತ್ತೊಂದು ಸ್ವಲ್ಪ ಮೆತ್ತಗೆ ಮಾಡ್ಕೊಂಬಿಡ್ರಿ. ಈಗ ಇವನ್ನಷ್ಟು ಲಟ್ಟಿಸ್ಕೊಂಡ್ಬಿಡ್ತೀನಿ. ಒಣ ಹಿಟ್ಟೇನು ಹಚ್ಚೋದು ಬೇಡ್ರಿ ಲಟ್ಸೋವಾಗ, ಯಾಕಂದ್ರೆ ಆಯಿಲ್ ಹಾಕಿರ್ತೇವಲ್ಲ, ಹೀಗಾಗಿ ಕಲ್ಲಿಗೆ ಅಂಟ್ಕೊಳ್ಳೋದಿಲ್ಲ. ಇದನ್ನು ಲಟ್ಟಿಸ್ಕೋಬೋದು. ಇಲ್ಲ ಅಂತಂದ್ರೆ ನಿಮ್ಗೆ ಇನ್ನೊಂದು ವೇ ಹೇಳ್ತೇನೆ ನಾನು. ಪೂರಿ ಮೇಕರ್ ಇರ್ತೈತಲ್ಲ ಅದರೊಳಗೂ ಇವನ್ನ ಪ್ರೆಸ್ ಮಾಡ್ಕೋಬೋದು. ಸೊ ಈ ಥರ ಉದ್ದಕ್ಕನ್ನು ಲಟ್ಟಿಸ್ಕೊರಿ. ಈ ಥರ ಪುರಿ ರೌಂಡ್ ಲಟ್ಸಿದ್ರಿ ಅಂತಂದ್ರೆ ಅಷ್ಟು ಕರೆಕ್ಟಾಗಿ ಉಬ್ಬೋದಿಲ್ಲ. ಈ ಥರ ಉದ್ದಕ್ಕನ್ನು ಲಟ್ಟಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಉಬ್ತಾವೆ. ನೋಡಿರಿ, ನನ್ನ ಹತ್ರ ಪುರಿ ಮೇಕರ್ ಐತಿ. ಇದರೊಳಗೆ ನಾನು ಇವನ್ನ ಜಸ್ಟ್ ಪ್ರೆಸ್ ಮಾಡ್ಕೋತೀನಿ. ಇವನೇನೈತಲ್ಲ ಹಿಂಗೆ ಲಟ್ಟಿಸಿ ಇಡಕ್ಕೆ ಹೋಗ್ಬಾರ್ದ್ರಿ. ಲಟ್ಟಿಸಿ ಇಮಿಡಿಯೇಟ್ ಫ್ರೈ ಮಾಡ್ಕೊಂಬಿಡ್ಬೇಕು. ನೋಡಿರಿ, ಇಷ್ಟು ತೆಳ್ಳಗಾದ್ರೂ ಇವು ಮಸ್ತ್ ಉಬ್ತಾವೆ. ಇವನ್ನಷ್ಟು ನಾನು ಫ್ರೈ ಮಾಡ್ಕೋತೀನಿ. ಆಮೇಲೆ ಫ್ರೈ ಮಾಡುವಾಗ ಆಯಿಲ್ ಚಲೋ ಬಿಸಿ ಇರ್ಬೇಕು ರೀ, ಅಂದ್ರೆ ಚಲೋ ಉಬ್ತಾವೆ. ನೋಡಿರಿ, ನೀವು ಹಾಕಿ ಇವನ್ನ ಜಸ್ಟ್ ಬಿಟ್ಟರೆ ತಾನೇ ಉಬ್ತಾವ್ರಿ ಇವ. ಆಮೇಲೆ ಕ್ರಿಸ್ಪಿ ಆಗ್ತಾವೆ ಇವು. ಉಬ್ಬಿದ ಕೂಡಲೇ ಗ್ಯಾಸ್ ಒಂದು ಸ್ವಲ್ಪ ಮೀಡಿಯಮ್ ಮಾಡ್ಕೊಂಬಿಡ್ರಿ, ಅಂದರೆ ಚಲೋ ಕ್ರಿಸ್ಪ್ ಆಗ್ತಾವೆ. ಎರಡು ಸೈಡೂ ಈಕ್ವಲ್ ಆಗಿ ಬೇಯ್ತಾವೆ. ನೋಡಿರಿ, ಇನ್ನೊಂದು ಬ್ಯಾಚ್ ನಿಮಗೆ ಫ್ರೈ ಮಾಡಿ ತೋರಿಸ್ತೀನಿ. ಈ ಥರ ಪುರಿ ಏನೈತಲ್ಲ ಇವ 100% ಪರ್ಫೆಕ್ಟ್ ಬರ್ತಾವೆ. ಟ್ರೈಲ್ ಆ್ಯಂಡ್ ಎರರ್ ಮಾಡೋದೇನಿಲ್ಲ. ಅಕಸ್ಮಾತ್ ಹಿಟ್ಟೊಳಗೆ ಏನೋ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ನಿಮಗೆ ಅಷ್ಟು ಗೊತ್ತಾಗಲಿಲ್ಲ ಅಂತಂದ್ರೆ 1-2 ಪುರಿ ಮಾಡಿ ನೋಡಿರಿ, ಕರೆಕ್ಟ್ ಉಬ್ಬಾಕತ್ತಿಲ್ಲ ಅಂತಂದ್ರೆ ಇನ್ನೊಂದು ಸ್ವಲ್ಪ ರವೆ ಅಥವಾ ಇನ್ನೊಂದು ಸ್ವಲ್ಪ ಹಿಟ್ಟು ಭಾಳ ಗಟ್ಟಿಯಾಗಿತ್ತಂದ್ರೆ ಸ್ವಲ್ಪ ನೀರು ಹಾಕಿ ಮೆತ್ತಗೆ ಮಾಡ್ಕೊಂಡು ಈ ಪುರಿನ ಫ್ರೈ ಮಾಡೋಕ್ಕೆ ಟ್ರೈ ಮಾಡಿರಿ. ಸೊ ನೋಡಿರಿ, ಇದೇ ಥರ ನಾನು ಅಷ್ಟು ಪುರಿನೂ ರೆಡಿ ಮಾಡ್ಕೋತೀನಿ. ಈ ಥರ ಪುರಿ ಏನೈತಲ್ಲ ಮಾಡಿ ಜಾಸ್ತಿ ದಿನ ಇಡೋವಂಗಿಲ್ಲ ರೀ. ಇವನ್ನ ಜಸ್ಟ್ ಒಂದು 5-6 ಡೇಸ್ ಒಳಗೆ ಫಿನಿಷ್ ಮಾಡ್ಬೇಕು. ಯಾಕಂದ್ರೆ ಇವ ಭಾಳಷ್ಟು ಆಯಿಲ್ ಹಾಕಿರ್ತೇವಲ್ಲ, ಹೀಗಾಗಿ ಜಾಸ್ತಿ ಪಳ್ಳಾಗಿರ್ತವೆ. ಇವ ಬೇಗ ಮೆತ್ತಗಾಗೋ ಚಾನ್ಸಸ್ಸು ಇರ್ತೈತಿ. ಆಮೇಲೆ ಕ್ಲೈಮೇಟ್ ಮೇಲೂ ಡಿಪೆಂಡ್ ಇರ್ತೈತೆ ರೀ. ಬೇಸಿಗೆ ಕಾಲ ಇತ್ತಂದ್ರೆ ಚಲೋ ಇರ್ತಾವೆ, ಒಂದು 10 ಡೇಸ್ವರೆಗೂ ಬರ್ತಾವೆ. ಮಳೆಗಾಲ ಅಥವಾ ಚಳಿಗಾಲದಾಗ ಈ ಥರ ಪುರಿ ಜಾಸ್ತಿ ದಿನ ಇಡೋಕ್ಕಾಗಲ್ಲ, ಯಾಕಂದ್ರೆ ಬೇಗ ಮೆತ್ತಗಾಗಿಬಿಡ್ತಾವೆ. ನೋಡಿರಿ, ನಾ ಮಾಡಿದ ಪುರಿ ಮಾತ್ರ ಎಲ್ಲನೂ ಮಾತ್ರ ಪರ್ಫೆಕ್ಟಾಗಿ ಉಬ್ಬೇವ್ರಿ. ಇವ ಅಷ್ಟ ಕ್ರಿಸ್ಪ್ ಆಗ್ಯಾವ, ನೀವು ನೋಡ್ಬೋದು. ಪೂರಿ ಅಂತೂ ರೆಡಿ ಆಗ್ಯಾವ. ಸ್ಪೈಸಿ ಇರುವಂಥ ಪಾನಿಗೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ.
ನಾನಿಲ್ಲಿ 2 ಸ್ಪೂನಷ್ಟು ಧನಿಯಾ ಕಾಳು, 1 ಸ್ಪೂನ್ ಜೀರಿಗೆ, 4 ರಿಂದ 5 ಒಣ ಮೆಣಸಿನ್ಕಾಯಿ ತೊಗೊಂಡೀನಿ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡತ್ತೀನಿ. ಇವನ್ 30 to 40 ಸೆಕೆಂಡ್ಸ್ ರೋಸ್ಟ್ ಮಾಡ್ಕೋಬೇಕು. ಗ್ಯಾಸ್ ಲೋ ಫ್ಲೇಮೇ ಇಟ್ಕೊರಿ, ಜಾಸ್ತಿ ಹುರ್ಕೊಳಕ್ಕೆ ಹೋಗ್ಬೇಡ್ರಿ ಇವನ್ನ. ಈಗ ಇವನ್ನ ಮಿಕ್ಸಿ ಒಳಗೆ ಹಾಕ್ಕೊಂಡು ತರಿಯಾಗಿ ಪೌಡ್ರ್ ಮಾಡ್ಕೋತೀನಿ. ನಿಮ್ಮ ಹತ್ರ ಅರಿಯೋ ಕಲ್ಲಿತ್ತಂದ್ರೆ ಅದರೊಳಗೆ ಒಂದು ಪೌಡ್ರ್ ಮಾಡ್ಕೋಬೇಕು. ಫೈನಾಗೆ ಪೌಡ್ರ್ ಮಾಡ್ಕೋಬೇಡ್ರಿ. ನೋಡಿರಿ ಈ ಥರ ಇರಬೇಕಿದ್ರೆ ಟೆಕ್ಸ್ಚರ್. ಈಗ ನೆಕ್ಸ್ಟ್ ಇವನ್ನಷ್ಟು ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ನಾನಿಲ್ಲಿ ಪುದೀನ ತೊಗೊಂಡೇನಿ, ಕೊತ್ತಂಬರಿ ತೊಗೊಂಡೇನಿ. ಎಷ್ಟು ಪುದೀನ ತೊಗೊಂಡಿರ್ತೇವಲ್ಲ ಅದರ ಡಬಲ್ ಕೊತ್ತಂಬರಿ ತೊಗೋಬೇಕು. ಪುದೀನ ಕ್ವಾಂಟಿಟಿ ಕಡಿಮೆ ಇರಬೇಕು ರೀ ಯಾವಾಗಿದ್ರು ಪಾನಿಪುರಿಗೆ. ನೆಕ್ಸ್ಟ್ ಶುಂಠಿ, ಬೆಳ್ಳುಳ್ಳಿ. ಶುಂಠಿ ಏನೈತಲ್ಲ ಸ್ವಲ್ಪ ತೊಗೊಂಡೇನಿ, ಬೆಳ್ಳುಳ್ಳಿ ಒಂದು 8-10 ಬೇಳೆ ತೊಗೊಂಡೇನಿ, ಹಸಿ ಮೆಣಸಿನ್ಕಾಯಿ ತೊಗೊಂಡೇನಿ. ಖಾರದ ಮೆಣಸಿನ್ಕಾಯಿ ಯೂಸ್ ಮಾಡತ್ತೀನಿ. ನೀವು ಜಾಸ್ತಿ ಸ್ಪೈಸಿ ಪಾನಿ ಬೇಡ ಅಂತಂದ್ರೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಾಕ್ಕೋಬೋದು. ಈ ಕೊತ್ತಂಬರಿ ಜೊತೆ ಈ ಥರ ಸ್ಟೆಮ್ನು ಯೂಸ್ ಮಾಡತ್ತೀನಿ ರೀ. ನೆಕ್ಸ್ಟ್ ಇದ್ರೊಳಗೆ ಸ್ವಲ್ಪ ಹುಣಸೆ ಹಣ್ಣು, ನೆನೆಸಿದ ಹುಣಸೆ ಹಣ್ಣು ಹಾಕ್ಕೊಳಕತ್ತೀನಿ. ನೀವು ಹುಣಸೆ ಹಣ್ಣು ಈಗೂ ಹಾಕ್ಕೋಬೋದು, ಇಲ್ಲ ಅಂತಂದ್ರೆ ಪಾನಿ ಏನು ರೆಡಿ ಮಾಡ್ಕೋತಿರಲ್ಲ ಅವಾಗೂ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಕೋಬೋದು. ಇದರೊಳಗೆ ಒಂದು 4-5 ಐಸ್ ಕ್ಯೂಬ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಈ ಥರ ಪೇಸ್ಟ್ ಮಾಡ್ಕೋತೀನಿ. ಫೈನಾಗೇ ಪೇಸ್ಟ್ ಮಾಡ್ಕೊರಿ. ಇದರೊಳಗಿಂದ ನಾನು ಒಂದು 2-3 ಸ್ಪೂನಷ್ಟು ಪೇಸ್ಟ್ನ ಎತ್ತಿಟ್ಕೋತೀನಿ. ಆಮೇಲೆ ನಾನು ಆಲೂ ಮಸಾಲ ಏನು ಮಾಡ್ತೇವಲ್ಲ ಅದರೊಳಗೆ ನಾನು ಸ್ವಲ್ಪ ಇದೇ ಮಸಾಲಾನ ಆ್ಯಡ್ ಮಾಡ್ಕೋತೀನಿ. ಈಗ ಇದನ್ನು ಸ್ಟ್ರೈನ್ ಮಾಡ್ಕೋಬೇಕಾ. ಈ ಥರ ಸೋಸ್ಕೊಳ್ಳೋದ್ರಿಂದ ನಾನು ಕೊತ್ತಂಬರಿ ಸ್ಟೆಮ್ ಯೂಸ್ ಮಾಡತ್ತೀನಿ. ಆಮೇಲೆ ಹುಣಸೆ ಹಣ್ಣಿನ ನಾರು ಇವೆಲ್ಲ ಸಪ್ರೇಟ್ ಆಗಿಬಿಡ್ತೈತಿ. ಫೈನ್ ಇರುವಂಥ ಪಾನಿ ನಮಗೆ ಸಿಗ್ತೈತಿ. ಬೇಕಾದ್ರೆ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸೋಸ್ಕೋಬೋದು. ಸೊ ಇದನ್ನೆಷ್ಟು ನಾನು ಚೆಲ್ಬಿಡ್ತೇನೆ ರೀ. ಇದನ್ನೇನು ನಾನು ಯೂಸ್ ಮಾಡೋದಲ್ಲ ಬೇರೆ ಅದಕ್ಕೂ. ಈಗ ಇದರೊಳಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ಬೆಲ್ಲ ಹಾಕ್ಕೋತೀನಿ. ಈಗ ನೆಕ್ಸ್ಟ್ ಒಂದು ಸ್ವಲ್ಪ ಆಮ್ಚೂರ್ ಪೌಡ್ರ್, ನಾರ್ಮಲ್ ಸಾಲ್ಟ್, ಬ್ಲ್ಯಾಕ್ ಸಾಲ್ಟ್, ಆಮೇಲೆ ಪಾನಿಪುರಿ ಮಸಾಲ ಹಾಕ್ಕೊಳತ್ತೀನಿ. ಬ್ಲ್ಯಾಕ್ ಸಾಲ್ಟ್ ಹಾಕೋಬೇಕ್ರಿ ಅಂದ್ರೆ ಈ ಪಾನಿಪುರಿ ಸ್ಟ್ರೀಟ್ ಸ್ಟೈಲ್ ಒಳಗೆ ಟೇಸ್ಟ್ ಬರ್ತೈತಿ. ನೆಕ್ಸ್ಟ್ ಸಣ್ಣಗೆ ಹೆಚ್ಚಿದ್ದ ಉಳ್ಳಾಗಡ್ಡಿ, ಆಮೇಲೆ ಮಾವಿನಕಾಯಿ ತೊಗೊಂಡೇನ್ರಿ. ಈಗಂತ್ರಿ ಮಾವಿನಕಾಯ್ದು ಸೀಸನ್ ಮುಗಿತಾ ಬಂತು. ಸೊ ಯಾವ ಥರ ಮಾವಿನಕಾಯಿ ಅವೈಲೇಬಲ್ ಇರ್ತೈತೆ ಅದನ್ನು ಹಾಕ್ಬೋದು. ಆಮೇಲೆ ಮಿಕ್ಸಿ ಮಾಡೋವಾಗೂ ನೀವು ಬೇಕಾದ್ರೆ ಮಾವಿನಕಾಯಿ ಯೂಸ್ ಮಾಡ್ಬೋದು, ಬಟ್ ನಾನು ಈ ಥರ ಕಟ್ ಮಾಡಿ ಹಾಕ್ಕೊಂಡೇನಿ. ನೆಕ್ಸ್ಟ್ ಹಸಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾನು ಆಗಲೇ ಏನು ಪಾನಿಪುರಿದ ಮಸಾಲ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಳತ್ತೀನಿ. ಒಂದು 2-3 ಪೀಸ್ ಲೆಮನ್ ಹಾಕ್ಕೊಂಡೆ. ನೆಕ್ಸ್ಟ್ ಐಸ್ ಕ್ಯೂಬ್ ಹಾಕ್ಕೊಳಕತ್ತೀನಿ. ಸೊ ಪಾನಿಪುರಿಗೆ ಪಾನಿ ಅಂತೂ ರೆಡಿ ಆಗೈತಿ. ನೆಕ್ಸ್ಟ್ ಆಲೂ ಮಸಾಲ ಮಾಡ್ಕೊಳ್ಳೋಣ ಅಂತ ಇಲ್ಲೇ ನಾನು ಬಾಯ್ಲ್ ಮಾಡಿದ 3 ಆಲೂಗಡ್ಡೆ ತೊಗೊಂಡೇನಿ. ಫಸ್ಟ್ ಇವನ್ನ ಮ್ಯಾಶ್ ಮಾಡ್ಕೋಬೇಕು. ನೀವು ಬರೀ ಆಲೂಗಡ್ಡೆ ಅಷ್ಟೇ ಹಾಕ್ಕೋಬೋದು, ಬಟ್ ನಾನು ಇದ್ರೊಳಗೆ ವಟಾಣಿ ಕಾಳು ಮತ್ತು ಕಡ್ಲೆ ಕಾಳನ್ನು ಬೇಯಿಸ್ಕೊಂಡು ಹಾಕ್ಕೊಳತ್ತೀನಿ. ಇದಕ್ಕಿಂತ ಮುಂಚೆ ಇವನ್ನ 8 ತಾಸು ನೆನೆಸ್ಕೋಬೇಕ್ರಿ, ಅಂದರೆ ಚಲೋ ಬೇಯ್ತಾವು. ಒಂದು 2 ಸೀಟಿ ಆದ್ರೆ ಮಸ್ತ್ ಬೇಯ್ತಾವ್ರಿ ಇವ. ನೆಕ್ಸ್ಟ್ ಇದ್ರೊಳಗೆ ನಾರ್ಮಲ್ ಸಾಲ್ಟ್, ಆಮೇಲೆ ಬ್ಲ್ಯಾಕ್ ಸಾಲ್ಟ್, ಸ್ವಲ್ಪ ಪಾನಿಪುರಿ ಮಸಾಲ, ನಾನೇನು ಫ್ರೆಶ್ ಆಗಿ ಮಾಡ್ಕೊಂಡಿದ್ನಲ್ಲ ಆ ಪಾನಿಪುರಿ ಮಸಾಲನ ಹಾಕ್ಕೊಳತ್ತೀನಿ. ಸಣ್ಣಗೆ ಹೆಚ್ಚಿದ್ದ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಉಳ್ಳಾಗಡ್ಡಿ. ಸೊ ಇವನ್ನಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಲಿಂಬೆಹಣ್ಣಿನ ಜ್ಯೂಸ್ ಹಾಕ್ಕೊಳಕತ್ತೀನಿ ನೋಡಿರಿ. ಒಂದು ಅರ್ಧ ಲಿಂಬೆಹಣ್ಣು ಹಿಂಡ್ಕೋಬೇಕು. ಹಾಗೆಯೇ ಒಂದು 2 ಸ್ಪೂನಷ್ಟು ಕೊತ್ತಂಬರಿ, ಪುದೀನ ರುಬ್ಬಿದ ಮಸಾಲನ ಸೈಡ್ ಇಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ಮಿಕ್ಸ್ ಮಾಡ್ಕೊಂಡು ಟೇಸ್ಟ್ ನೋಡಿರಿ. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ಅಥವಾ ಹುಳಿಗೆ ಲೆಮನ್ ಏನಾರು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಇದನ್ನು ನನಗೆ ಹಿಂಗೆ ಡ್ರೈ ಮಾಡೋಕ್ಕನ ಇಷ್ಟ, ಜಾಸ್ತಿ ಇದನ್ನು ಮೆತ್ತಗೆ ಮಾಡೋದಿಲ್ಲ ರೀ ನಾನು. ಬೇಕಿದ್ರೆ ಈಗೇನು ನಾವು ಪಾನಿ ಮಾಡ್ಕೊಂಡಿರ್ತೇವಲ್ಲ ಅದನ್ನು ಒಂದು 2-3 ಸ್ಪೂನಷ್ಟು ಇದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ಮೆತ್ತಗೆ ಮಾಡ್ಕೋಬೋದು. ಸೊ ನೋಡಿರಿ ಇದು ರೆಡಿ ಆಗೈತಿ. ನಾನು ಟೇಸ್ಟ್ ನೋಡಿದೆ, ಟೇಸ್ಟ್ ಮಾತ್ರ ಕರೆಕ್ಟ್ ಐತಿದೆ. ಜಾಸ್ತಿ ಉಪ್ಪದು ಏನು ಬೇಡ. ಇದ್ರ ಮೇಲೆ ಒಂದು ಸ್ವಲ್ಪ ಪಾನಿಪುರಿದ ಮಸಾಲ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಹಾಕಿ ನಾನು ರೆಡಿ ಇಟ್ಕೊತೀನಿ. ಈ ಥರ ನೀವು ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಸರ್ವಿಂಗಿಗೆ ಈಸಿ ಆಗ್ತೈತಿ. ಸೊ ನೋಡಿರಿ ಈ ಆಲೂ ಮಸಾಲ ಅಂತೂ ರೆಡಿ ಆಗೈತಿ. ಈ ಥರನೇ ನೀವು ಮಾಡ್ಬೋದು, ಟೇಸ್ಟ್ ಭಾಳ ಚಲೋ ಆಗ್ತೈತಿ. ಈಗ ಈ ಪಾನಿ ಒಳಗೆ ನಾನು ಸ್ವಲ್ಪ ಬೂಂದಿ ಹಾಕ್ಕೋತೀನಿ, ಫ್ರೈ ಮಾಡಿದ ಬೂಂದಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನು ಟೇಸ್ಟ್ ನೋಡಿದೆ ರೀ. ಟೇಸ್ಟ್ ಮಾತ್ರ ಪರ್ಫೆಕ್ಟ್ ಐತಿ. ಈ ಪಾನಿಪುರಿ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ರೆಸಿಪಿ ರೀ ಇದು. ಈವ್ನಿಂಗ್ ಪಾನಿಪುರಿ ಮಾಡತ್ತೀರಿ ಅಂದ್ರೆ ಇದು ಪ್ರಿಪ್ರೇಷನ್ ಎಲ್ಲ ಬೆಳಗ್ಗೆನೇ ಮಾಡಿ ಫ್ರಿಜ್ ಒಳಗೆ ಸ್ಟೋರ್ ಮಾಡಿಬಿಡ್ರಿ. ಈವ್ನಿಂಗ 1 ಅವರ್ ಮುಂಚೆ ಹೊರಗೆ ತೆಗೆದಿಟ್ರೆ ಕರೆಕ್ಟ್ ಸೆಟ್ ಆಗಿರ್ತೈತೆ ರೀ ರೂಮ್ ಟೆಂಪ್ರೇಚರಿಗೆ. ಸೊ ನೀವು ಯಾವಾಗ ಬೇಕು ಅವಾಗ ಸರ್ವ್ ಮಾಡ್ಬೋದು. ಟೇಸ್ಟ್ ಆ್ಯಸ್ ಇಟ್ ಈಸ್ ಇರ್ತೈತೆ. ಫ್ರಿಜ್ ಒಳಗೆ ಸ್ಟೋರ್ ಮಾಡಿದ್ರೆ ಟೇಸ್ಟ್ ಏನು ಚೇಂಜ್ ಆಗೋದಿಲ್ಲ. ಆಮೇಲೆ ಪೂರಿ ಏನೈತಲ್ಲ ಹಿಂದಿನ ದಿನನ ಮಾಡ್ಕೊಂಬಿಡ್ರಿ, ಕ್ರಿಸ್ಪಿಯಾಗಿ ಹಂಗೆ ಇರ್ತಾವೆ. ಏರ್ಟೈಟ್ ಕಂಟೈನರ್ ಒಳಗೆ ಹಾಕಿ ಸ್ಟೋರ್ ಮಾಡಿ ಇಟ್ಬಿಡ್ರಿ. ಸೊ ಈಗಂತ್ರಿ ಮಳೆಗಾಲ ಐತಲ್ಲ, ಸ್ವಲ್ಪ ಏರ್ಟೈಟ್ ಕಂಟೈನರ್ ಒಳಗನ ಹಾಕಿ ಇಡೋದು ಬೆಸ್ಟ್ ಅಂತ ಹೇಳ್ತೀನಿ. ಈ ಪಾನಿಪುರಿ ಮಾತ್ರ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗೈತಿ. ನನ್ನ ಸಬ್ಸ್ಕ್ರೈಬರ್ ಯಾರಿಗೆಲ್ಲ ಪಾನಿಪುರಿ ಇಷ್ಟ ಕಮೆಂಟ್ ಮಾಡಿರಿ. ನನಗೆ ಗೊತ್ತೈತೆ ಆಲ್ಮೋಸ್ಟ್ ಎಲ್ಲ ಲೇಡೀಸೇ ಕಮೆಂಟ್ ಮಾಡ್ತೀರಿ, ಯಾಕಂದರೆ ಹೆಣ್ಮಕ್ಳಿಗೆ ಪಾನಿಪುರಿ ಅಂದರೆ ಭಾಳ ಇಷ್ಟ.
ಸೊ ಈ ರೆಸಿಪಿ ನಿಮ್ಮ ಮನೆಯೊಳಗೂ ಟ್ರೈ ಮಾಡಿರಿ, ನನಗೆ ಕಮೆಂಟ್ ಮಾಡಿರಿ ಮತ್ತು ಹೆಂಗಾಗೈತಿ ಅಂತಂದು. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ರೆಸಿಪಿನ ಶೇರ್ ಮಾಡಿರಿ. ನಾ ಬೇರೆ ಯಾವುದಾದ್ರೂ ರೆಸಿಪಿ ಟ್ರೈ ಮಾಡ್ಬೇಕಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ನೀವು ಕಮೆಂಟ್ ಮಾಡ್ಬೋದು. ಆದಷ್ಟು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.